Addition for kids. Can you solve this? What is 4 plus 3? ನಮಸ್ಕಾರ. ಬನ್ನಿ ಇವತ್ತು ಅಂಕಲ್ ಓಲ್ಡ್ ಮೆಕ್ಡೊನಾಲ್ಡ್ ಅವರ ಫಾರ್ಮ್ನಲ್ಲಿ ಮೋಜಿನಿಂದ ಕೂಡಿಸುವ ಲೆಕ್ಕ ಕಲಿಯೋಣ. ಇವತ್ತು ವಸ್ತುಗಳು, ಚಿಹ್ನೆಗಳು ಹಾಗೂ ನಮ್ಮ ಬೆರಳುಗಳನ್ನೇ ಬಳಸಿ ತುಂಬಾ ಸುಲಭವಾಗಿ ಎಣಿಸೋದನ್ನ ಕಲಿಯೋಣ. ಇದು ಪ್ಲಸ್ ಚಿಹ್ನೆ. ಎರಡು ವಸ್ತುಗಳನ್ನ ಒಟ್ಟಿಗೆ ಸೇರ್ಸೋಕೆ ಅಂದ್ರೆ ಕೂಡ್ಸೋಕೆ ಇದನ್ನೇ ಬಳಸೋದು. ಹಾಗೆ ಇದು ಈಕ್ವಲ್ ಅಥವಾ ಸಮ ಚಿಹ್ನೆ. ಇದು ನಾವು ಎಣಿಸಿದ ಒಟ್ಟು ಮೊತ್ತವನ್ನ ತೋರಿಸುತ್ತೆ. ಈಗ ನೋಡಿ, ಫಾರ್ಮ್ನಲ್ಲಿ ಒಂದು ಮುದ್ದಾದ ಮೊಲ ಇದೆ. ಅದಕ್ಕೆ ಇನ್ನೊಂದು ಮೊಲ ಸೇರಿಸೋಣ ಬನ್ನಿ. ಒಂದು ಮೊಲ ಪ್ಲಸ್ ಒಂದು ಮೊಲ ಸೇರಿದರೆ ಒಟ್ಟು 2 ಮೊಲಗಳಾಗುತ್ತವೆ. ಸೂಪರ್ ಅಲ್ವಾ? ಬೆರಳುಗಳಿಂದಲೂ ಎಣಿಸಬಹುದು. ಒಂದು ಬೆರಳಿಗೆ ಇನ್ನೊಂದು ಬೆರಳು ಸೇರಿಸಿದರೆ ಒಟ್ಟು 2 ಬೆರಳುಗಳು. ಮತ್ತೆ ಫಾರ್ಮ್ಗೆ ಹೋಗೋಣ. ಈಗಿರುವ 2 ಮೊಲಗಳ ಜೊತೆಗೆ ಮತ್ತೊಂದು ಪುಟ್ಟ ಮೊಲ ಬಂತು. 2 ಪ್ಲಸ್ 1. ಹೌದು, ಈಗ ಒಟ್ಟು 3 ಮೊಲಗಳಾದವು. ಕೈಯಲ್ಲಿ 2 ಬೆರಳು ಜೊತೆಗೆ ಇನ್ನೊಂದು ಬೆರಳು ಒಟ್ಟಿಗೆ ಸೇರಿಸಿದ್ರೆ 3 ಬೆರಳುಗಳು. ಈಗ 3 ಮೊಲಗಳಿವೆ ಅಲ್ವಾ? ಆ ಗುಂಪಿಗೆ ಇನ್ನೊಂದು ಮೊಲವನ್ನು ಸೇರಿಸೋಣ ಬನ್ನಿ. 3 ಪ್ಲಸ್ 1 ಅಂದರೆ ಸರಿಯಾಗಿ 4 ಮೊಲಗಳು. ಹಾಗೆ 4 ಬೆರಳುಗಳು. ಗಮನಿಸಿ, ಈ 4 ಮೊಲಗಳ ಜೊತೆ ಈಗ ಮತ್ತೊಂದು ಹೊಸ ಮೊಲ ಸೇರಿಕೊಂಡಿದೆ. 4 ಪ್ಲಸ್ 1 ಸೇರಿದ್ರೆ ಒಟ್ಟು 5. ಲೆಕ್ಕ ಮಾಡೋದು ತುಂಬಾ ಸುಲಭ ಅಲ್ವಾ? ಈಗ 5 ಮೊಲಗಳಿವೆ. ಅವುಗಳಿಗೆ ಇನ್ನೊಂದು ಮೊಲ ಹೊಸ ಗೆಳೆಯನಾಗಿ ಬಂದು ಸೇರಿತು. 5 ಪ್ಲಸ್ 1 ಸೇರಿದ್ರೆ 6 ಮೊಲಗಳು. ಬೆರಳುಗಳಲ್ಲೂ 5ಕ್ಕೆ 1 ಸೇರಿಸಿದ್ರೆ 6. ಮುಂದಿನ ಹಂತಕ್ಕೆ ಹೋಗೋಣ. ಈಗಿರುವ 6 ಮೊಲಗಳ ಗುಂಪಿಗೆ ಇನ್ನೊಂದು ಮೊಲ ಓಡಿ ಬಂತು. 6 ಪ್ಲಸ್ 1 ಅಂದರೆ ಕರಾರುವಾಗಿ 7 ಮೊಲಗಳು. ನೀವೆಣಿಸಿದ್ದು ಸರಿಯಿದೆ. ಈ 7 ಮೊಲಗಳಿಗೆ ಮತ್ತೆ ಒಂದು ಮೊಲವನ್ನು ಸೇರಿಸಿ ಮುಂದಿನ ಲೆಕ್ಕ ಮಾಡೋಣ. 7 ಪ್ಲಸ್ 1 ಸೇರಿದರೆ 8 ಮೊಲಗಳು ಹಾಗೂ 8 ಬೆರಳುಗಳಾಗುತ್ತವೆ. 8 ಮೊಲಗಳಿಗೆ 1 ಸೇರಿಸಿದರೆ ಫಾರ್ಮ್ ತುಂಬಾನೇ ಖುಷಿ ಮತ್ತು ಗದ್ದಲದಿಂದ ಕೂಡಿರುತ್ತೆ. 8 ಪ್ಲಸ್ 1 ಸರಿಯುತ್ತರ 9 ಮೊಲಗಳು ಮತ್ತು 9 ಬೆರಳುಗಳು. ಈಗ ದೊಡ್ಡ ಪ್ರಶ್ನೆ, 9 ಮೊಲಗಳಿಗೆ 1 ಮೊಲ ಸೇರಿಸಿದರೆ ಎಷ್ಟಾಗುತ್ತೆ ಹೇಳಿ ನೋಡೋಣ. ಅದ್ಭುತ! 9 ಪ್ಲಸ್ 1 ಸೇರಿದರೆ 10 ಮೊಲಗಳು ಹಾಗೂ 10 ಬೆರಳುಗಳು. ಗ್ರೇಟ್ ಜಾಬ್! 10 ಮೊಲಗಳೊಂದಿಗೆ ಅಂಕಲ್ ಫುಲ್ ಖುಷಿಯಾಗಿದ್ದಾರೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಅಡಿಷನ್ ಚಾಂಪಿಯನ್ ಆಗೋಣ. ನಾಳೆ ಯಾವ ಪ್ರಾಣಿಗಳನ್ನ ಎಣಿಸೋಣ?